ನರೇಂದ್ರ ಸುಮತಿ ಯಾಕೆ ಕೂಗಾಡ್ತಿದ್ದೀಯ? ನೋಡಿ ಇಲ್ಲಿ ಚಿಕ್ಕಪ್ಪ ಏನಾಯ್ತು? ಯಾಕೆ ಎಲ್ರೂ ಇಲ್ಲಿ ಸೇರ್ಕೊಂಡಿದ್ದೀರಾ? ಏನಾಯ್ತು ಅಂತ ಕೇಳ್ತಿಯಲ್ಲೋ? ನೋಡು, ಗನಂದಾರಿ ಕೆಲಸ ಮಾಡಿ ನಿಂತಿರ. ಬಿಡ್ತು ಅನ್ನಪ್ಪ, ಇದೆಲ್ಲ ಆಡೋ ಮಾತಾ? ನರೇಂದ್ರ ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅತ್ತೆ, ಇವ್ರನ್ನ ಯಾಕಂತೀರಾ ನೀವು? ಮಾತಾಡಿದ್ದಕ್ಕೆ ನಿಮ್ಗೆ ಹಾಗೆಲ್ಲ ಅನ್ಸಿದೆ. ಇನ್ನ ಕಣ್ಣಲ್ಲಿ ನೋಡ್ರೋದು ನಾವು. ನಮ್ಗೆ ಇನ್ನೆಷ್ಟು ಕಷ್ಟ ಆಗಿರ್ಬೇಡ ಹೇಳಿ. ಯಪ್ಪ ಅಸಹ್ಯ. ಈ ನಿಧೀಕರಣ ಇಲ್ಲೇನ್ ಮಾಡ್ತಿದ್ರು? ಚಿಕ್ಕಪ್ಪ ಏನ್ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಅಂಕಲ್ ಪ್ಲೀಸ್, ನಿಮ್ ಕೈ ಮುಗಿತೀನಿ, ಏನೇನೋ ಮಾತಾಡ್ಬೇಡಿ. ಕೂತ್ಕೊಳ್ಳಮ್ಮ. ನಮ್ಗಳ ಮಧ್ಯೆ ಏನೇ ಮನಸ್ತಾಪ ಇದ್ರೂ ಒಂದೆರಡು ಮಾತು ಬಂದು ಹೋಗ್ತಿತ್ತೆ ಹೊರತು ಹೊರಗಿನವ್ರ ಬಾಯಿಗೆ ನಮ್ಮನೆ ಗೌರವ ಆಹಾರ ಆಗುವಂತ ಕೆಟ್ಟ ಕೆಲಸ ಯಾವತ್ತೂ ನಡೆದಿರಲಿಲ್ಲ. ನರೇಂದ್ರ ಸಾಕ್ ನಿಲ್ಸು, ಇನ್ನು ಏನೇನೋ ಹೇಳ್ಬೇಡ. ಹೌದಪ್ಪ, ನಿನ್ನ ಕೈ ಮುಗಿತೀನಿ, ನೀನು ಏನೇನೋ ಹೇಳ್ಬೇಡ. ನಂಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮೊಮ್ಮಗಳು ಎಂಥವಳು ಅಂತ ನನಗೆ ಗೊತ್ತು, ಕರ್ಣ ಎಂಥ ಹುಡುಗ ಅಂತ ಎಲ್ರಿಗೂ ಗೊತ್ತು. ಗಳಿಗೆ ಸಿದ್ದ ಒಳೊಳಗೆ ಮೆದ್ದ ಅನ್ನೋ ಹಾಗಾಯ್ತು. ನಾವೆಲ್ಲ ಸೇರಿ ಇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ವಿ, ಇವರಿಬ್ರು ಆ ನಂಬಿಕೆಗೆ ಬೆಂಕಿ ಇಟ್ಟಿ. ನರೇಂದ್ರ, ಸುಮತಿ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಬೇರೆ ರೀತಿಯಲ್ಲೇ ಮಾತಾಡ್ಬೇಕಾಗತ್ತೆ. ಹಾಗಿದ್ರೆ ಅವರಿಬ್ರು ಪರವಾಗಿ ನಾನು ಮಾತಾಡ್ಬೋದಲ್ವ? ಸಂಜು ಸುಮ್ನಿರು, ಅವ್ರೇನೋ ಗೊತ್ತಿಲ್ಲದೆ ಮಾತಾಡಿದ್ರು. ನೀನ್ ಬೇಕು ಅಂತ ಮಾತಾಡೋದಕ್ಕೆ ನಾನ್ ಬಿಡಲ್ಲ. ಮಾ, ನಾಯಿ ಬಾಯಿ ಗಂಟಿರೋ ಹೊಲ್ಸ್ನ ವರ್ಷಕ್ಕೆ ನೋಡ್ಬೇಡಿ. ಸಾಕು, ನಿಲ್ಲಿಸ್ತೀರಾ ಎಲ್ರು? ಚಿಕ್ಕಪ್ಪ ನೀವು ಅನ್ಕೊಂಡಿರ್ತಾರ ಏನೂ ಆಗಿಲ್ಲ ಇಲ್ಲಿ. ನಿಧಿಯವ್ರಿಗೆ ಎಕ್ಸಾಮ್ ಇತ್ತು, ಜ್ವರ ಕೂಡ ಇದೆ, ಅವ್ರಿಗೆ ಓದೋದ್ರಲ್ಲಿ ಹೆಲ್ಪ್ ಮಾಡ್ತಿದೆ ಅಷ್ಟೇ. ನೀವು ಸುಮ್ಮನೆ ಏನೋ ಕತೆ ಕಟ್ಬೇಡಿ ಪ್ಲೀಸ್. ಏನಂದೆ? ಎಕ್ಸಾಮ? ಚೆನ್ನಾಗಿ ಹೇಳಿದೆ ಕಣೋ. ನನಗೂ ನಾಳೆ ಎಕ್ಸಾಮ್ ಇದೆ, ನಾನು ಏನೂ ಓದಿಲ್ಲ. ನನಗೂ ಬಂದು ಈ ಥರ ಹೆಲ್ಪ್ ಮಾಡ್ಬೋದಿತ್ತಲ್ವಾ?